ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 18ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:37 ಇರಲಿದೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ ಬೆಳಿಗ್ಗೆ 9:21 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಸಂಜೆ 5:33 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:56 ಮಧ್ಯಾಹ್ನ 3:29 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:49 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:43 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:11 ಬೆಳಿಗ್ಗೆ 11:02 ಇನ್ನು ಮಧ್ಯಾಹ್ನ 3:21 ಅಪರಾಹ್ನ 4:13 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಿಬಿಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:52 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 6:06 ಸೂರ್ಯೋದಯ, ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ, ನ್ಯಾಯಕ್ಕೆ ಕಾರಕನಾಗಿರುವಂಥವನು. ಹಾಗೆ ಪಾಂಡಿತ್ಯಕ್ಕಾಗಲಿ, ಭಾಗ್ಯೋದಯಕ್ಕಾಗಲಿ, ಇನ್ನು ಧನ ಪುತ್ರ ಪ್ರಾಪ್ತಿಗಾಗಲಿ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ನಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಿ ಪ್ರಯತ್ನಗಳಿದ್ದರೆ ಅದರಲ್ಲಿ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ದಿನ ಇದು. ಹಾಗಾಗಿ ಎಲ್ಲ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂಥ ಒಂದು ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಸಮಯ. ಹಾಗೆ ಈ ಗುರುವಾರದ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 6:09 ಬೆಳಿಗ್ಗೆ 7:10 ಇನ್ನು ಮಧ್ಯಾಹ್ನ 1:22 ಮಧ್ಯಾಹ್ನ 2:14
ಇನ್ನು ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 5 ಗಂಟೆ 10 ನಿಮಿಷದಿಂದ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 28 ನಿಮಿಷದಿಂದ ರಾತ್ರಿ 8 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ವ್ಯಾಪಾರಿ ವರ್ಗದವರಿಗೆ, ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ದಳ್ಳಾಳಿಗಳಿಗೆ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವಂಥದ್ದು ಬಹಳ ಉತ್ತಮ. ಇನ್ನು ಯಾವುದೇ ರೀತಿಯಲ್ಲಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಸೈಟು, ಮನೆ, ಜಮೀನು ಇತ್ಯಾದಿಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರಗಳನ್ನಾಗಲಿ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ. ಇದು ಅಷ್ಟೊಂದು ಅನುಕೂಲವನ್ನು ತರಲ್ಲ. ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಇನ್ನು ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತಹ ವಿಚಾರಗಳೇನಿದೆ ಇದನ್ನು ಕೂಡ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರಗಳಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ಸಮಯ. ಇನ್ನು ರಾಜಕೀಯದವರಿಂದ ಅಥವಾ ಗಣ್ಯರಿಂದ ನಿಮಗೆ ಯಾವುದೇ ರೀತಿಯ ಕೆಲಸಗಳು ಆಗಬೇಕಿದ್ರೂ ಕೂಡ ಈ ದಿನ ಆ ಕೆಲಸಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಇರುವಂಥ ರವಿ ಹೋರ ತುಂಬ ಫೇವರಬಲ್ ಆಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 3 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 4 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಅಥವಾ ಪೂರ್ವ ಸಿದ್ಧತೆಗಳಾಗಲಿ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಆರಂಭ ಮಾಡ್ಬೋದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಇರುವಂಥ ಶುಕ್ರ ಹೋರಾದಿಂದ ಒಳ್ಳೆಯ ಲಾಭಗಳು ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಈ ದಿನ ಇರುವಂಥ ಶುಕ್ರ ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 30 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 30 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಗ್ಬೋದು. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮ್ಮದಾಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ 100ಕ್ಕೆ 100ರಷ್ಟು ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ನೀವು ಕೂಡ 100ಕ್ಕೆ 100ರಷ್ಟು ಈ ಪಂಚಾಂಗವನ್ನು ಪ್ರತಿನಿತ್ಯ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು, ಪಠಣ ಮಾಡಿಕೊಳ್ಬೇಕು. ಆಗ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಶ್ರೀರಾಮಚಂದ್ರನ ಜಾತಕ ಹೇಗಿತ್ತು ಅನ್ನುವಂಥ ವಿಚಾರವನ್ನು ನೋಡೋಣ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ಸಾಮಾನ್ಯವಾದ ನಿಯಮಗಳ ಪರಿಚಯ ತಮಗೆ ಇರಬೇಕು. ಇಲ್ಲಿ 9 ಗ್ರಹಗಳಿದೆ, 12 ರಾಶಿಗಳಿದೆ, ಹಾಗೆ 12 ಲಗ್ನಗಳು ಕೂಡ ಇರುವಂಥದ್ದು. ಇಲ್ಲಿ ಸೂರ್ಯ ಮತ್ತು ಚಂದ್ರ ಇವರ ಚಲನೆಯಿಂದ ಈ ಲಗ್ನವನ್ನ ಮತ್ತು ರಾಶಿಯನ್ನ ಕಂಡು ಹಿಡಿಯುವಂಥದ್ದು ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಜಾತಕದಲ್ಲಿ ಶನಿ ಸ್ಟ್ರಾಂಗ್ ಇದ್ದಾಗ ರವಿಯಿಂದ ಹೆಚ್ಚು ಸಹಕಾರಗಳು ಸಿಕ್ಕಲ್ಲ. ಹಾಗಾಗಿ ರವಿ ಸ್ಟ್ರಾಂಗ್ ಇದ್ದರೆ ಶನಿಯಿಂದ ಅಷ್ಟೊಂದು ಸಹಕಾರ ಕೂಡ ಸಿಕ್ಕಲ್ಲ. ಹಾಗಾಗಿ ಈ ರವಿ ಮತ್ತು ಶನಿ ಇಬ್ಬರು ಪರಸ್ಪರ ಶತ್ರುಗಳಾಗಿರೋದ್ರಿಂದ ಫಲಗಳು ಕೂಡ ವಿರುದ್ಧವಾಗಿ ಬರುತ್ತೆ. ಇನ್ನು ಚಂದ್ರ ಸ್ಟ್ರಾಂಗ್ ಇದ್ದಾಗ ಬುಧನಿಂದ ಹೆಚ್ಚಿನ ಫಲ ಸಿಕ್ಕಲ್ಲ. ಶುಕ್ರ ಸ್ಟ್ರಾಂಗ್ ಇದ್ದಾಗ ಕೇತುವಿನಿಂದ ಹೆಚ್ಚಿನ ಫಲ ಸಿಕ್ಕಲ್ಲ. ರಾಹು ಸ್ಟ್ರಾಂಗ್ ಇದ್ದಾಗ ಗುರುವಿನಿಂದ ಹೆಚ್ಚಿನ ಫಲ ಸಿಕ್ಕಲ್ಲ.
ಇನ್ನು ಮಂಗಳ ಯಾವತ್ತೂ ಕೂಡ ಫಲವನ್ನು ಕೊಡ್ತಾನೆ, ಯಾಕೆಂದರೆ ಅವನು ರಕ್ತ ಮತ್ತು ಶರೀರವನ್ನು ಪ್ರತಿನಿಧಿಸುವಂಥವನು. ಇಲ್ಲಿ ಶ್ರೀರಾಮಚಂದ್ರನ ಜಾತಕವನ್ನು ನೋಡೋದಾದರೆ ರಾಮಚಂದ್ರ ಪ್ರಭುವಿನದ್ದು ಕರ್ಕಾಟಕ ಲಗ್ನ. ಲಗ್ನದಲ್ಲೇ ಚಂದ್ರ ಇದ್ದಾನೆ, ಗುರು ಇದ್ದಾನೆ. ಇನ್ನು 4ರಲ್ಲಿ ಅಂದರೆ ತುಲಾ ರಾಶಿಯಲ್ಲಿ ಶನಿ ಉಚ್ಚನಾಗಿದ್ದಾನೆ, 6ರಲ್ಲಿ ರಾಹು, ಇನ್ನು 7ರಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಕುಜ ಉಚ್ಚನಾಗಿರ್ತಾನೆ, 9ರಲ್ಲಿ ಅಂದರೆ ಮೀನದಲ್ಲಿ ಶುಕ್ರ ಕೂಡ ಉಚ್ಚನಾಗಿದ್ದಾನೆ, 10ರಲ್ಲಿ ಅಂದರೆ ಈ ಮೇಷರಾಶಿಯಲ್ಲಿ ರವಿ ಉಚ್ಚನಾಗಿದ್ದಾನೆ, ಇನ್ನು 11ರಲ್ಲಿ ಅಂದರೆ ವೃಷಭದಲ್ಲಿ ಬುಧ, 12ರಲ್ಲಿ ಅಂದರೆ ಮಿಥುನದಲ್ಲಿ ಕೇತು ಇದ್ದಾರೆ. ಹಾಗೆ ಗುರು ಶನಿಯಿಂದ ನೋಡಲ್ಪಡ್ತಾನೆ. ಹೀಗಾಗಿ ಉಚ್ಚ ಗುರು ಸ್ವಲ್ಪ ವೀಕ್ ಆಗ್ತಾನೆ. ಅದರ ಅರ್ಥ ರಾಹು ಹೆಚ್ಚಿನ ಫಲವನ್ನು ಕೊಡ್ತಾನೆ. ಇನ್ನು ಧನುರಾಶಿ 6ನೇ ಮನೆಯಾಗಿ ಅಲ್ಲಿ ರಾಹು ಇದ್ದಾನೆ. ಮನಸ್ಸಿನಲ್ಲಿ ಅಂದರೆ ಧರ್ಮದಲ್ಲಿ ಯುದ್ಧ ಸಂಘರ್ಷಗಳು ಪ್ರಾರಂಭ ಆಗ್ಬಿಡುತ್ತೆ. ಇಡೀ ಜೀವನದ ಶಿಸ್ತು ಪಾಲನೆ ಅಂತ ಹೇಳಿದ್ರೆ ಧರ್ಮಕ್ಕಾಗಿ ಯುದ್ಧವನ್ನು ಮಾಡುವಂಥದ್ದು. ಇನ್ನು ಬಾಲ್ಯದಲ್ಲಿ ಬ್ರಾಹ್ಮಣರ ರಕ್ಷಣೆಗೆ ರಾಕ್ಷಸನನ್ನ ಕೊಲ್ಲುವಂಥದ್ದು. ಅಂದರೆ ಗುರುವಿನ ಮಾತಿಗೆ ಓಗೊಟ್ಟು ದಶರಥ ಹೇಳಿದಂತಹ ಮಾತನ್ನ ತಿರಸ್ಕಾರ ಮಾಡಿ ರಾಜ ಆಗಬಹುದಾಗಿತ್ತು. ಆದರೆ ತನ್ನ ಇಡೀ ಜೀವನವನ್ನೇ ಧರ್ಮ ರಕ್ಷಣೆಗೆ ಬಲಿ ಕೊಟ್ಟನು. ಹಾಗೆ ಧನಸ್ಸು ಭಚಕ್ರದ 9ನೇ ಮನೆ. ಹಾಗೆ ರಾಮನ ಜಾತಕದಲ್ಲಿ 6ನೇ ಮನೆ ಆಗಿ ಋಣ, ಸಾಲ ಮತ್ತು ವೈರಿಗಳನ್ನು ತಿಳಿಸುತ್ತೆ. ಇದು ಪೂರ್ವ ಜನ್ಮದಿಂದ ತಂದೆಯ ಋಣ ಹೇಳುತ್ತೆ. ಇದೇ ಕೈಕೇಯಿ ಸಂಚಿಗೆ ಬಲಿಯಾಗುವಂತೆ ಮಾಡಿತ್ತು. ಇನ್ನು ರಾಹು 6ರಲ್ಲಿ ಇದ್ದು ಶನಿ ನೋಡ್ತಾ ಇದ್ದಾನೆ. ಇಲ್ಲಿ ನಾಳೆ ರಾಜ ಆಗುವವನಿಗೆ ತಂದೆ ಬೇಡ ಅಂತ ಹೇಳುತ್ತೆ. ಇಲ್ಲಿ ಶುಕ್ರ 9ರಲ್ಲಿ ಇದ್ದು ಗುರುವನ್ನು ನೋಡ್ತಾ ಇದ್ದಾನೆ. ಇದರ ಅರ್ಥ ಕೇತು ಫಲವನ್ನು ಕೊಡಲ್ಲ, ಶುಕ್ರ ಕೊಡ್ತಾನೆ. 4ರ ಅಧಿಪತಿ ಶುಕ್ರ 9ರಲ್ಲಿ ಉಚ್ಚನಾಗಿರ್ತಾನೆ. ಅಂದರೆ ಬಾಲ್ಯದಲ್ಲೇ ದೊಡ್ಡ ಜ್ಞಾನ ಸಂಪಾದನೆ ಮಾಡುವಂಥ ಯೋಗ ಇರುತ್ತೆ. ಮತ್ತೆ ಸಜ್ಜನರ ಪ್ರೀತಿಗೆ ಪಾತ್ರರಾಗುವಂಥದ್ದು ಇದರ ಸಂಕೇತ ಆಗಿದೆ. ಇನ್ನು 4ರ ಅಧಿಪತಿ ಮೀನದಲ್ಲಿ ಅಂದ್ರೆ ಮೀನರಾಶಿ ಭಚಕ್ರದಲ್ಲಿ 12ನೇ ಮನೆ. ಅದು ಅಂದರೆ ವಿದೇಶದ ಪ್ರಯಾಣವನ್ನು ಹೇಳುತ್ತೆ. 9ನೇ ಮನೆ ದೀರ್ಘ ಪ್ರವಾಸವನ್ನು ಹೇಳುತ್ತೆ. ಅಂದರೆ ಸ್ವದೇಶ ವಾಸ ಕಡಿಮೆ ಅನ್ನುವಂಥ ಅರ್ಥ ಇಲ್ಲಿ ಬರ್ತಾ ಇದೆ. ಬಾಲ್ಯದಲ್ಲಿ ರಾಕ್ಷಸನನ್ನು ಕೊಲ್ಲಲಿಕ್ಕೆ ಹೊರಟದ್ದು, ತಾರುಣ್ಯದಲ್ಲಿ ತಂದೆಯ ಮಾತನ್ನ ನಡೆಸಲು ಹೊರಟಿದ್ದು. ಇನ್ನು 11ನೇ ಮನೆಯ ಅಧಿಪತಿ ಶುಕ್ರ 9ರಲ್ಲಿ ಉಚ್ಚನಾಗ್ತಾನೆ. ಅಂದರೆ ತೆಗೆದುಕೊಂಡಂತಹ ಟಾಸ್ಕ್ ಏನಿದೆ ಅದನ್ನು ಮುಗಿಸಿಯೇ ತೀರುವಂಥವ್ರು. ಅಂತಹ ಒಂದು ಹಠದ ಸ್ವಭಾವ ಇವರಿಗಿರುತ್ತೆ. ಇನ್ನು ಕುಜ ಮಕರದಲ್ಲಿ ಉಚ್ಚ, ಅಂದರೆ ಯುದ್ಧದಲ್ಲಿ ಅಪ್ರತಿಮ ಶೂರ, ಹಾಗೆ ದಿಗ್ವಿಜಯಿ ಅಂತ ಕೂಡ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಶ್ರೀರಾಮಚಂದ್ರನ ಜಾತಕದಲ್ಲಿ ಕೆಲವು ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇದ್ದು ಹೆಚ್ಚಿನ ಫಲವನ್ನು ಕೊಟ್ಟಿದೆ. ಹಾಗಾಗಿನೇ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳಿದ್ರೂ ಕೂಡ ಮುಂದೆ ಮುಂದೆ ಪ್ರಯಾಣ ಮಾಡಿದಂತೆ ಆ ತೊಂದರೆಗಳು ನಿವಾರಣೆಯಾಗುತ್ತೆ. ಹಾಗಾಗಿ ನಂಬಿಕೆಯಿಂದ ನಿಷ್ಠೆಯಿಂದ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಅದು ನಿಮ್ಮ ಯಶಸ್ವಿಯನ್ನು ಪೂರ್ಣ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ರಾಮಚಂದ್ರ ಪ್ರಭು ತಮ್ಮೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ. ಭಗವಾನ್ ವಿಷ್ಣುವಿನ ಅವತಾರವಾದಂತಹ ಶ್ರೀರಾಮಚಂದ್ರ ತಮ್ಮನ್ನೆಲ್ಲ ಕಾಪಾಡಲಿ. ತಾವು ಮಾಡುವಂಥ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಪ್ರೇರೇಪಣೆ ಸಿಕ್ಕಲಿ. ಒಳ್ಳೆಯದಾಗಲಿ ತಮಗೆಲ್ಲ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭದಲ್ಲಿ 4ರ ಸ್ಥಾನದಲ್ಲಿ ಚಂದ್ರ ಇರ್ತಾನೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ಪೂರ್ವ ಪುಣ್ಯಕ್ಕೆ ಸ್ಥಾನಕ್ಕೆ ಬರುವಂಥವನು. ಹಾಗಾಗಿ ಈ ದಿನದ ಯೋಜನೆಗಳು ನಿಮಗೆ ಮಿಶ್ರ ಫಲವನ್ನು ತರ್ತಾ ಇದೆ. ಹಾಗೆ ನಿಮ್ಮ ಮನಸ್ಥಿತಿ, ಅಹಿತಕರ ಘಟನೆಗಳು ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ವಾದ ವಿವಾದಗಳಿಂದ ಈ ದಿನ ನೀವು ತಪ್ಪಿಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ಈ ಅಪರಿಚಿತ ವ್ಯಕ್ತಿಗಳಿಂದ ಆಗುವಂಥ ಈ ಮಾತುಕತೆ, ವಾದ ವಿವಾದಗಳು, ಚರ್ಚೆಗಳು ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ. ಆದ್ದರಿಂದಲೇ ಈ ವಿವಾದಗಳಾಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ಆಲೋಚನಾ ಶಕ್ತಿ ಇದು ಬಹಳ ವಿಶೇಷವಾಗಿ ಇರುವಂಥದ್ದು. ಅದರಲ್ಲೂ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಿಮಗೆ ಅತೀವವಾದ ನಂಬಿಕೆ ಇದೆ. ಹಾಗಾಗಿ ಯೋಜಿಸಿದಂಥ ಯಾವುದೇ ಕೆಲಸ ಕಾರ್ಯಗಳಿರಲು ಕೂಡ ಅದನ್ನು ಧೈರ್ಯವಾಗಿ ಕಾರ್ಯರೂಪಕ್ಕೆ ತರ್ತೀರಿ. ಆದರೆ ಅದು ಪೂರ್ಣ ಆಗಲ್ಲ, ಅದು ಬೇರೆ. ಆದರೆ ಕಾರ್ಯರೂಪಕ್ಕೆ ತರುವಂಥದ್ದು ಅಂಥ ಒಂದು ವಿಲ್ ಪವರ್ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಬಂಧು ಬಾಂಧವರ ಜೊತೆಯಲ್ಲಿ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಚರ್ಚೆ ಮಾಡುವಂಥದ್ದು,
ಹಾಗೆ ಈ ಗೃಹ ನಿರ್ಮಾಣದ ವಿಚಾರ ಏನಾದರೂ ಇದ್ದರೆ ಅದು ಕೂಡ ಸ್ವಲ್ಪ ಮುಂದೂಡಲ್ಪಡುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಖರ್ಚು ಜಾಸ್ತಿ, ಶ್ರಮ ಹೆಚ್ಚಾಗುತ್ತೆ. ಹಾಗೆ ಹೊಸ ಸಾಲದ ಪ್ರಯತ್ನಗಳು ಕೂಡ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ನಿರಾಶಾದಾಯಕವಾದಂತಹ ಸನ್ನಿವೇಶಗಳಿದೆ. ಹಾಗಾಗಿ ಯಾವುದೇ ಒಂದು ಸನ್ನಿವೇಶವನ್ನು ಕೂಡ, ವಾತಾವರಣವನ್ನು ಕೂಡ ನೀವು ಧನಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಅಂಥ ಒಂದು ಒಳ್ಳೆಯ ಯೋಗ ಇದೆ, ಸಾಮರ್ಥ್ಯ ಕೂಡ ನಿಮಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಕೆಲವೊಂದು ವಿಶೇಷವಾಗಿ ಉಪಯೋಗಾರ್ಹವಾದಂತಹ ಕೆಲಸಗಳನ್ನು ಮಾಡುವಂಥ ದಿನ. ಹಾಗಾಗಿ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂತಹ ಕೆಲವು ಕೆಲಸಗಳು ಈ ದಿನ ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡುವಂಥದ್ದು ಇದೆ. ಇನ್ನು ಬಂಧುಗಳ ಜೊತೆಯಲ್ಲಿ ಶುಭ ಸುದ್ದಿಯನ್ನು ಹಂಚಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹೊಸ ವಾಹನಗಳನ್ನು ಖರೀದಿ ಮಾಡಲಾಗುವಂಥ ಒಳ್ಳೆಯ ಯೋಗ ಇದೆ. ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸಾಮರಸ್ಯದಿಂದ ವರ್ತಿಸ್ತೀರಿ, ಹೊಂದಾಣಿಕೆ ಇದೆ. ಬಹಳಷ್ಟು ಮಟ್ಟಿಗೆ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಯಾವುದೋ ಒಂದು ಕಾಮನ್ ಪಾಯಿಂಟ್ಸ್ ಏನಿದೆ, ಇದರಿಂದ ನಿಮ್ಮ ಗೆಳೆತನ ಮುಂದುವರಿತಾ ಇದೆ. ಹಾಗೆ ಈ ದಿನ ಕೆಲವು ಸಂದರ್ಭಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಹಾಗೆ ಕಾರ್ಯಗತಗೊಳಿಸಬಹುದು ಅನ್ನುವಂಥ ವಿಚಾರಗಳೇನಿದೆ ಅದನ್ನು ನೀವು ಸುಗಮವಾಗಿ ಕೈಗೆತ್ತಿಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುವಂಥದ್ದು ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಇನ್ನು ಕೈಯಲ್ಲಿರುವಂತಹ ಕೆಲಸವನ್ನು ಸಕಾಲದಲ್ಲಿ ಪೂರ್ತಿ ಮಾಡುವಂಥ ಗುರಿಯನ್ನು ಇಟ್ಕೊಂಡಿರ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಸಾಮರ್ಥ್ಯ. ನಿಮ್ಮ ಉಚ್ಚ ಸಾಮಾಜಿಕ ಸ್ಥಾನಮಾನ ಏನಿದೆ ಅದು ಅಗತ್ಯವಿದ್ದಾಗ ಮಾತ್ರ ಬಳಸ್ಕೊಳ್ಳಿ. ಎಲ್ಲ ಕಡೆ ಕೂಡ ನಿಮ್ಮ ಒಂದು ಸಮಾಜದ ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಮಾತು ಕಡಿಮೆ ಮಾಡಿ ಕೆಲಸವನ್ನು ಹೆಚ್ಚು ಮಾಡಿ ಅನ್ನುವಂಥದ್ದು ಹಿರಿಯರ ಒಂದು ಸಲಹೆ ನಿಮಗಾಗಿ ಈ ದಿನದಲ್ಲಿ ಇರುವಂಥದ್ದು. ಇನ್ನು ಮನೆಯಲ್ಲಿನ ಅನಿರೀಕ್ಷಿತ ಘಟನೆಗಳು ಕೂಡ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಎಲ್ಲ ಒಂದು ಕಡೆ ಬಾಧೆಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಜಾಗ್ರತೆಯಿಂದ ಇರಿ. ಹಾಗೆ ಕೊನೆಗೆ ಆತಂಕದಿಂದ ದೂರವಾಗಿ ಯಶಸ್ವಿ ಆಗ್ತೀರಿ. ಇದು ಈ ದಿನದ ಗುಟ್ಟು ನಿಮಗೆ. ಹಾಗಾಗಿ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಮಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಈ 2ನೇ ಮನೆ ವಾಕ್ಸ್ಥಾನ ಅಂತಾರೆ, ಧನಸ್ಥಾನ ಅಂತಾರೆ, ಕುಟುಂಬ ಸ್ಥಾನ ಅಂತಾರೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಈ ತೀರ್ಮಾನಗಳು ಅಷ್ಟೊಂದು ಸಮರ್ಪಕವಾಗಿರಲ್ಲ. ಎಲ್ಲ ಒಂದು ಕಡೆ ಈ ಪ್ರಾಕ್ಟಿಕಲ್ಲಾಗಿ ಇರದೇ ಇರುವಂತಹ ತೀರ್ಮಾನದಿಂದಲೇ ಭಾರಿ ನಷ್ಟಕ್ಕೆ ಕಾರಣವಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಆಹ್ವಾನ ಬರುವ ಮೊದಲು ಅದರ ಬಗ್ಗೆ ನೀವು ಹೆಚ್ಚು ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿರುದ್ಯೋಗದ ಪ್ರಯತ್ನಗಳು ಅಷ್ಟೊಂದು ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡಲ್ಲ. ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳಿದೆ. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗಲ್ಲ. ಒಟ್ಟಾರೆ ನೀವು ಪ್ರಯತ್ನಪೂರ್ವಕವಾಗಿ ಮಾಡುವಂಥ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಈ ದಿನ ವೃತ್ತಿಪರ ಉದ್ಯೋಗದಲ್ಲಿರುವಂಥವರು ಅಥವಾ ಯಾವುದೇ ಒಂದು ಹೊಸ ಉದ್ಯೋಗವನ್ನು ಆರಂಭ ಮಾಡಬೇಕು ಅಂದ್ಕೊಳ್ಳುವಂಥವ್ರಿಗೆ ಹೊಸ ಪ್ರೋತ್ಸಾಹಗಳು ಸಿಕ್ಕತ್ತೆ. ನಿಮ್ಮಲ್ಲಿರುವಂಥ ಅನುಭವವನ್ನು ಕೊಡಲಿಕ್ಕೆ ನೀವು ಸಿದ್ಧರಿದ್ದೀರಿ. ಆದರೆ ಸಮರ್ಥವಾಗಿ ಬಳಸ್ಕೊಳ್ಳುವಂಥವರು ನಿಮಗೆ ಲಭ್ಯವಾಗಬೇಕಷ್ಟೇ. ಇನ್ನು ಈ ದಿನದ ಯಶಸ್ಸು ನಿಮಗೆ ಹೆಚ್ಚಿನ ಒಂದು ಹೆಸರನ್ನು ತಂದುಕೊಡುತ್ತೆ. ಆದರೆ ನಿಮ್ಮ ಗುರಿಯತ್ತ ಸಾಗುವಂಥ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾತ್ರ ಬಿಡಬೇಡಿ. ಇನ್ನು ನೀವೊಬ್ಬರೇ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ಏನಾದರೂ ಮನಸ್ಸಿನಲ್ಲಿದ್ದರೆ ಅದನ್ನು ಮರೆತುಬಿಡಿ. ಒಬ್ಬರಲ್ಲ, ಇಬ್ಬರು ಕೆಲಸ ಕಾರ್ಯಗಳಿಗೆ ಸಹಕಾರಿಯಾಗಿ ನಿಲ್ಲಬೇಕಾಗತ್ತೆ. ಅಂಥ ಒಂದು ಸಹಕಾರ ನಿಮಗೆ ಈ ದಿನ ನಿಮ್ಮ ಬಂಧುಗಳಿಂದ, ಸ್ನೇಹಿತರಿಂದ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಿ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿಕೊಳ್ಳಿ. ಇನ್ನು
ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಗಮನವನ್ನು ನೀವು ಹರಿಸಬೇಕಾಗತ್ತೆ. ಅದರಲ್ಲೂ ನಿಮ್ಮ ಭವಿಷ್ಯದಲ್ಲಿ ಹಬ್ಬಲಿರುವಂಥ ಈ ತೊಂದರೆಗಳಿಂದ ನೀವು ಪಾರಾಗಲಿಕ್ಕೆ ಇದು ಒಳ್ಳೆಯ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಕೆಲಸ ಕಾರ್ಯಗಳು ಗುರಿಯತ್ತ ಸಾಗುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಇದೇ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಸಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ಯೋಜಿತ ಕಾರ್ಯಗಳನ್ನು ಮಾಡಲಿಕ್ಕೆ ಅತ್ಯುತ್ತಮವಾದಂಥ ದಿನ ಇದು. ಹಾಗೆ ನಿಮಗೆ ಪೂರ್ವಾರ್ಧದಲ್ಲಿ ಮಾನಸಿಕ ಒತ್ತಡಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿ ಅವುಗಳನ್ನು ನಿವಾರಣೆ ಮಾಡಿಕೊಂಡು ನೀವು ಮುಂದುವರಿಯುವಂಥದ್ದು ನಿಮಗೆ ಈ ದಿನ ಹೆಚ್ಚಿನ ಶ್ರಮವನ್ನು ಬಯಸುವಂಥದ್ದು. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲೂ ಕೂಡ ಕೆಲವೊಮ್ಮೆ ಗೊಂದಲಗಳು ಉಂಟಾಗುವಂಥದ್ದು ಕೂಡ ಇದೆ. ಏಕೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿರುವಂಥದ್ದು. ಹಾಗೆ ನೀವು ಯೋಗ್ಯ ರೀತಿಯ ಒಂದು ಮಾತುಕತೆಯಿಂದ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಮಾತು ಈ ದಿನ ತುಂಬ ಮೆಚೂರ್ಡಾಗಿ ಇರಬೇಕಾಗತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನದ ಸಮಸ್ಯೆಗಳಿಗೆ ಪರಿಹಾರ ಕುತೂಹಲವನ್ನು ಕೆರಳಿಸುವಂಥದ್ದು. ಹಾಗೆ ಯಾವುದೇ ಒಂದು ಸಹಾಯಕವಾಗುವಂಥ ಸನ್ನಿವೇಶಗಳಿದ್ದರೆ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಪ್ರಗತಿಯನ್ನು ಕಂಡುಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಕೂಡ ನಡೆಯುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಆಗುವಂಥ ಈ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ಮನಸ್ತಾಪಗಳಾಗಲಿ ನಿಮಗೆ ಹೆಚ್ಚಿನ ಘಾಸಿಯನ್ನು ಕೊಡುವಂಥದ್ದು, ಅದನ್ನು ಇಡುವ ಪ್ರಶ್ನೆ ಈ ದಿನ ಉದ್ಭವ ಆಗುವಂಥದ್ದು ಕೂಡ ಇದೆ. ಹೀಗಾಗಿ ಈ ಸಣ್ಣ ಪುಟ್ಟ ಸಮಸ್ಯೆಗಳೇ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಈ ದಿನ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಹೊಸ ಪ್ರಯತ್ನಗಳೇನಿದೆ ಇದು ಅಷ್ಟಾಗಿ ನಿಮಗೆ ಕೂಡಿ ಬರಲ್ಲ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಒಂದು ಸ್ಥಿತಿ ಇದೆ ಈ ದಿನದಲ್ಲಿ. ಹಾಗೆ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳಿದೆ. ಪೂರ್ವ ಸಿದ್ಧತೆ ಇಲ್ಲದೆ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ಪ್ರಯಾಣ ನಿಮಗೆ ಶುಭವನ್ನಾಗಲಿ ಲಾಭವನ್ನಾಗಲಿ ತಂದುಕೊಡಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಕೆಲವೊಂದು ಗೊಂದಲದ ಪರಿಸ್ಥಿತಿಗಳು ಕೂಡ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಮುಂದಾಲೋಚನೆಯಿಂದ ಮುಂದುವರಿಯುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ನಿರುದ್ಯೋಗ ಇರುವಂಥದ್ದು, ಎಲ್ಲ ಒಂದು ಕಡೆ ಸೋಮಾರಿತನ ನಿಮ್ಮನ್ನು ಕಾಡುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ಸ್ವಲ್ಪ ವಿವೇಚನೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಇನ್ನೊಬ್ಬರ ಆಸರೆಗೆ ಕಾಯುವ ಬದಲು ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿ. ಹಾಗೆ ಈ ದಿನ ಯಾವುದೇ ಜವಾಬ್ದಾರಿಯನ್ನು ಹೊರುವ ಮೊದಲು ಅದು ನಿಮ್ಮಿಂದ ಸಾಧ್ಯವೇ ಇಲ್ಲವೇ ಅನ್ನುವಂಥದ್ದನ್ನು ತೂಗಿ ನೋಡಿ. ಅದರಿಂದ ಆ ಫಲಿತಾಂಶಗಳು ಬಂದಾಗ ಅದರಂತೆ ನೀವು ಕ್ರಮ ವಹಿಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೋರಾಟ ಅನ್ನುವಂಥದ್ದು ಇದೆ. ಯಾವುದೋ ಒಂದು ವಿಚಾರಕ್ಕಾಗಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಿ. ಅಂತಹ ವಿಚಾರವನ್ನು ಈ ದಿನ ಮೇಲಧಿಕಾರಿಗಳ ಒಂದು ಗಮನಕ್ಕೆ ತರಲಿಕ್ಕೆ ಒಳ್ಳೆಯ ಪ್ರಯತ್ನ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುವಂಥದ್ದು, ಯಾವುದೇ ಪ್ರತಿರೋಧವನ್ನು ದಾಟಿ ಜಯ ಗಳಿಸಲಿಕ್ಕೆ ಅದು ಸಹಾಯಕವಾಗುತ್ತೆ. ಅಷ್ಟರ ಮಟ್ಟಿಗೆ ಅದು ಪವರ್ಫುಲ್ ಆಗಿರುವಂಥ ಒಂದು ಮಂತ್ರ ಅದು. ಇನ್ನು ಈ ದಿನದಲ್ಲಿ ಅಂತಹ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಾಗ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಹಾಗೆ ಈಗ ಹೇಳಿದಂತಹ ಮಂತ್ರಗಳನ್ನು ಉಚ್ಚಾರಣೆ ಮಾಡಿಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ದರೆ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ದಿನ.
ಪ್ರಯತ್ನಕ್ಕೆ ಮೀರಿದ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಕುತೂಹಲ ಜಾಸ್ತಿ, ಕ್ಯೂರಿಯಾಸಿಟಿ ಜಾಸ್ತಿ ನಿಮಗೆ ಇರುವಂಥದ್ದು. ಅದಕ್ಕಾಗಿಯೇ ಯಾವ ಯಾವ ಸಾಮಗ್ರಿಗಳು ಎಲ್ಲಿ ಸಿಕ್ಕತ್ತೆ, ಯಾವ ವಸ್ತುಗಳಿಂದ ಏನು ಪ್ರಯೋಜನ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಹೆಚ್ಚು ಮನನ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿ ಇರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳು ಸ್ವಲ್ಪ ಸಂಶೋಧನೆಗೆ ಕಾರಣವಾಗುವಂಥದ್ದು, ಸಂಶೋಧನಾ ಸ್ವರೂಪದ ಕೆಲಸಗಳು ಹೆಚ್ಚಾಗಿರುತ್ತೆ. ಹಾಗೆ ಮೊದಲಿಗಿಂತ ಉತ್ತಮವಾಗಿ ಕಾರ್ಯ ನಿರ್ವಹಣೆ ಆಗುವಂಥ ಒಂದು ಸನ್ನಿವೇಶಗಳು ಕೂಡ ಹಳ್ಳಿಗಳಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು, ಅದು ಈ ಸಂದರ್ಭದಲ್ಲಿ ನಿಮಗೆ ಅನುಭವಕ್ಕೆ ಬರುವಂಥದ್ದು ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲಮಯವಾದಂಥ ಪರಿಸ್ಥಿತಿ ಇದೆ, ಯಾವುದೂ ತಿಳಿಯಲ್ಲ. ಹಾಗಾಗಿ ಕಷ್ಟಪಟ್ಟೇ ನೀವೊಂದು ಸಂಪಾದನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೆಲವನ್ನು ಮುಂದೂಡುವಂಥದ್ದು, ಅಂದರೆ ಕೆಲವು ಕೆಲಸಗಳಿರ್ಬೋದು, ನಿಮ್ಮ ವೈಯಕ್ತಿಕ ಬದುಕಿರ್ಬೋದು, ಇದರಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಇದರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಬಹಳ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ಇತರರಿಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಲಿ ಹೆಚ್ಚಿನ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಆಗ ನಿಮ್ಮ ನಿರ್ಧಾರಕ್ಕೆ ಒಂದು ಜನಮನ್ನಣೆ ಸಿಕ್ಕುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ನಿಕಟವರ್ತಿಗಳ ಭಿನ್ನಾಭಿಪ್ರಾಯ ಏನಿದೆ, ಇದು ಹೆಚ್ಚು ತೊಂದರೆಯನ್ನು ಕೊಡುವಂಥದ್ದು. ಹಾಗಾಗಿಯೇ ಈ ಸಂದರ್ಭ ಯಾವುದೇ ಒಂದು ವಿಚಾರದಲ್ಲಾಗಲಿ, ಯಾವುದೇ ಪ್ರಾಣಿಯಿಂದಲಾಗಲಿ ಅಥವಾ ಯಾವುದೇ ಜಂತುಗಳಿಂದಲಾಗಲಿ ತೊಂದರೆಗಳಾಗದೆ ಭಗವಂತ ಕಾಪಾಡಿದ್ದಾನೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ, ನಿಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಇದೆ. ಹಾಗೆ ಈ ದಿನ ಜವಾಬ್ದಾರಿಯನ್ನು ನೀವು ಯಾವ ರೀತಿಯಲ್ಲಿ ಹೊರ್ತೀರಿ ಅನ್ನೋದರ ಮೇಲೆ ನಿಮ್ಮ ಒಂದು ಕೀರ್ತಿ, ಗೌರವ, ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಕೆಲಸದಲ್ಲಿ ಒಂದು ರೀತಿಯಲ್ಲಿ ಉನ್ನತಿಯನ್ನು ಕಾಣುವಂಥದ್ದು, ಮೇಲಧಿಕಾರಿಗಳ ಬೆಂಬಲ ಇದೆ, ಸಹೋದ್ಯೋಗಿಗಳ ಸಹಕಾರ ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೆ, ಅದರಲ್ಲೂ ಬಹಳ ಮುಖ್ಯವಾಗಿ ಕಣ್ಣಿನ ಸಮಸ್ಯೆ ಅನ್ನುವಂಥದ್ದಿದ್ದರೆ ಆದಷ್ಟು ಬೇಗ ವೈದ್ಯರನ್ನು ಭೇಟಿ ಮಾಡಿ ಅದರ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು, ಔಷಧೋಪಚಾರಗಳನ್ನು ಪಡ್ಕೊಳ್ಳುವಂಥದ್ದು ಬಹಳ ಸೂಕ್ತ. ಇನ್ನು ನೀವು ಅಂದುಕೊಂಡಿರುವಂಥ ತಪ್ಪು ಗ್ರಹಿಕೆಗಳು ಕೆಲವಿದೆ, ಅವುಗಳಲ್ಲಿ ಕೆಲವೊಂದು ನಿವಾರಣೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ, ಸಂಘ ಸಂಸ್ಥೆಯ ಬಗ್ಗೆ ಆಗಲಿ ಇರುವಂಥ ಅಭಿಪ್ರಾಯಗಳೇನಿದೆ ಅದು ಯಾವತ್ತೂ ಪಾಸಿಟಿವ್ ಆಗಿರಬೇಕು. ಪಾಸಿಟಿವ್ ಆಗಿದ್ದಷ್ಟು ನಮಗೆ ಉತ್ತಮವಾದಂಥ ಫಲಗಳು ಬರ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗ್ಸ್ ಇರುತ್ತೆ. ಇನ್ನು ಈ ದಿನ ನಿಕಟವರ್ತಿಗಳ ಜೊತೆಯಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದಾಗ ಅದನ್ನು ಅಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ನಿಮ್ಮ ಮಾತಿಗಿಂತ ನೀವು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದು ಆಡುವಂಥ ಈ ತೀರ್ಮಾನಗಳಾಗಲಿ ಮಾತುಗಳಾಗಲಿ ವಿಶೇಷ ಅರ್ಥವನ್ನು ಕೊಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ಅನುಕೂಲಕರವಾಗಿರುವಂಥ ಗ್ರಹ ಸ್ಥಾನಗಳಿದೆ, ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ಸಮಯೋಚಿತವಾದಂಥ ಒಂದು ನಿರ್ವಹಣೆಯಿಂದ ಒಳ್ಳೆಯ ಪ್ರತಿಫಲ ಕೂಡ ನಿಮಗೆ ಸಿಕ್ಕುವಂಥದ್ದು. ಮನೆಯಲ್ಲಿ ಆನಂದದ ವಾತಾವರಣ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲತೆಗಳಿದೆ. ಸ್ವಲ್ಪ ಮುತುವರ್ಜಿಯಿಂದ ನಿಮ್ಮ ಅಧ್ಯಯನದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಸಾಗಲಿಕ್ಕೆ ಗುರುಗಳ ಮಾರ್ಗದರ್ಶನ ಇದೆ. ಯಾರೋ ಒಬ್ಬರು ಹಿರಿಯರು ನಿಮ್ಮ ಕೈ ಹಿಡಿದು ಮುನ್ನಡೆಸ್ತಾರೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಒಳ್ಳೆಯದಾಗಲಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಹಣಕಾಸಿನ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಬಾಧಿಸುತ್ತೆ. ನಿಮ್ಮ ಯೋಜನೆಗಳು ಬಹಳ ದೊಡ್ಡದಿದೆ, ಕೆಲವೊಂದು ಪ್ರಾಕ್ಟಿಕಲ್ ಆಗಿಲ್ಲ. ಆದರೆ ಹಣದ ಸಹಾಯ ಬೇಕು ಅನ್ನುವಂಥ ಹಠಕ್ಕೆ ಬಿದ್ದವರಂತೆ ಈ ದಿನ ಸಾಲ ಸೋಲ ಮಾಡುವಂಥ ಪರಿಸ್ಥಿತಿಗಳು ಉದ್ಭವ ಆಗ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣವನ್ನು ಮುಂದೂಡುವಂಥ ಒಂದು ಉತ್ತಮವಾದಂಥ ನಿರ್ಧಾರ ನಿಮ್ಮಿಂದ ಆಗುವಂಥದ್ದು ಕೂಡ ಇದೆ. ಏಕೆಂದರೆ ಪ್ರಯಾಣ ನಿಮಗೆ ಅಷ್ಟಾಗಿ ಸುಖ ಸೌಖ್ಯವನ್ನು ತರ್ತಾ ಇಲ್ಲ.
ಇನ್ನು ಕೆಲಸ ಕಾರ್ಯಗಳಲ್ಲಿ ಶ್ರಮಶೀಲತೆ ಹೆಚ್ಚಾಗುವಂಥದ್ದು, ಅದರಲ್ಲೂ ಈ ವಿಶೇಷ ಸಂದರ್ಭಗಳಲ್ಲಿ ನೀವು ಮಾಡುವಂಥ ಹೆಚ್ಚುವರಿ ಕೆಲಸಗಳು ನಿಮಗೆ ಸ್ವಲ್ಪ ಹೊರೆಯಾಗುತ್ತೆ. ಕೆಲಸದಲ್ಲಿ, ಉದ್ಯೋಗದಲ್ಲಿ, ಹಾಗೆ ನಿಮ್ಮ ಆರೋಗ್ಯದಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗುವಂಥದ್ದು ಕೂಡ ಇದೆ. ಹಾಗೆ ಈ ನಡುವೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ಈ ದಿನ ನಿಮ್ಮ ಪಾರ್ಟ್ನರಿಂದ ನಿಮಗೆ ಹೆಚ್ಚಿನ ಒಂದು ಸುಖ ಇಲ್ಲ, ಮಾತಿನಲ್ಲಿ ಸುಖ ಇಲ್ಲ, ಕೃತಿಯಲ್ಲಿ ಸುಖ ಇಲ್ಲ. ಹಾಗಾಗಿ ಕೇವಲ ಪಾರ್ಟ್ನರ್ಶಿಪ್ಗಷ್ಟೇ ನಿಮ್ಮ ವ್ಯವಹಾರಗಳು ಮೀಸಲಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಅಪರಿಚಿತ ವ್ಯಕ್ತಿಗಳು ಮಾಡುವಂಥ ಕೆಲವು ಕಿಡಿಗೇಡಿ ಕೃತ್ಯಗಳಿಂದ ಬೇಸರ ಆಗ್ಬೋದು. ಅದೇ ರೀತಿ ನಿಮಗೆ ಗೊತ್ತಿಲ್ಲದೆ ಇರುವಂಥ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ನಡವಳಿಕೆ ತಪ್ಪು ದಾರಿಯಲ್ಲಿರಬಾರ್ದು, ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ದಾಖಲೆ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಏಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಯತ್ನ ಹತ್ತಿರದಲ್ಲಿ ಒಳ್ಳೆಯ ಫಲವನ್ನು ಕೊಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ವಪಕ್ಷಪಾತದ ಒಂದು ಮಾತೇನಿದೆ ಅಥವಾ ಒಂದು ಕೇಡು ಏನಿದೆ, ಅದರಿಂದ ನಿಮ್ಮ ಪ್ರಕರಣಗಳು ಹಾಗೆ ನಿಮ್ಮ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಕೆಟ್ಟ ಹೆಸರನ್ನು ತರುತ್ತೆ. ಇಲ್ಲಿ ಸ್ಥಾನಮಾನ ಬದಲಾವಣೆ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿಯೇ ಯಾವುದೇ ಒಂದು ವ್ಯವಹಾರಗಳನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಸಮಸ್ಯೆಗಳು ಹೆಚ್ಚು ಕಾಣಿಸುತ್ತೆ. ಪರಿಹಾರ ಸಿಕ್ಕಲ್ಲ, ಸಮಸ್ಯೆಗಳೇ ನಿಮಗೆ ಮುಂದೆ ಸಿಕ್ಕುವಂಥದ್ದು ಇರುತ್ತೆ. ಹಾಗಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಚರ್ಚೆಗಳೇ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ವಿವೇಚನೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಅಡ್ಡಿ ಇಲ್ಲ. ಆದರೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರಗಳನ್ನು ಮಾತ್ರ ಈ ದಿನ ಪ್ರಸ್ತಾಪ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಪ್ರಾಮಾಣಿಕ ಸಹಕಾರ ಬಹಳ ಚೆನ್ನಾಗಿದೆ. ಹಾಗಾಗಿ ಅವರು ಕೊಟ್ಟಂತಹ ಸಹಕಾರದಿಂದ, ಸಲಹೆಯಿಂದ, ಮಾರ್ಗದರ್ಶನದಿಂದ ಕೆಲಸಗಳು ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮಗೆ ಬಾಧಿಸುವಂಥದ್ದು ಇದೆ. ಆದರೆ ಸ್ವಲ್ಪ ನಿಷ್ಠೆಯಿಂದ ಆ ಕೆಲಸಗಳನ್ನು ಮುಂದುವರಿಸಿದ್ರೆ ಖಂಡಿತ ನಿಮಗೆ ಫಲ ಎಲ್ಲ ನೋವನ್ನು ಕೂಡ ಮೀರಿಸುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು, ಉದ್ಯೋಗಗಳು ಬಹಳ ಸರಾಗವಾಗಿ ನಡೆಯುತ್ತೆ. ಎಲ್ಲೂ ಕೂಡ ನಿಮಗೆ ತೊಂದರೆ, ತಾಪತ್ರಯಗಳು ಅನ್ನುವಂಥದ್ದು ಇರಲ್ಲ. ಆದರೆ ಕೆಲಸದ ಫಲಿತಾಂಶ ಮಾತ್ರ ನಿಧಾನವಾಗಿ ಬರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದಾಗಲಿ, ಯಾವುದೇ ವಸ್ತುವನ್ನು ಖರೀದಿ ಮಾಡಿ ಮನೆಗೆ ತರುವಂಥ ವಿಚಾರಗಳಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮನೆಯಲ್ಲಿರುವಂಥ ತಾಪತ್ರಯಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದ್ದರೆ ಖಂಡಿತ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಸುಖ, ಸಂತೋಷ ಅನ್ನುವಂಥದ್ದು ಪ್ರಮಾಣ ಸ್ವಲ್ಪ ಕಡಿಮೆ ಇರುವಂಥದ್ದು. ಹಾಗಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇರಬೇಕಾದಂಥ ಅನಿವಾರ್ಯತೆ ಇದೆ. ಈ ಒಂದು ನಿಟ್ಟಿನಲ್ಲೂ ಕೂಡ ನಿಮಗೆ ಒಂದು ಪ್ರಯತ್ನ ಆಗಬೇಕು ಅನ್ನುವಂಥದ್ದು ಬರುತ್ತೆ. ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ನಿರ್ವಹಣಾ ಕೌಶಲ್ಯ ಏನಿದೆ ಅದು ನಿಮ್ಮ ನೆಮ್ಮದಿಗೆ ಕಾರಣವಾಗಿರುವಂಥದ್ದು. ಹಾಗಾಗಿ ಅತ್ಯುತ್ತಮವಾದಂಥ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಇದೆ, ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ರಾಮಚಂದ್ರ ಸ್ವಾಮಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಸಹವರ್ತಿಗಳಿಂದ, ನಿಮ್ಮ ಪಾರ್ಟ್ನರಿಂದ ವಿಶೇಷವಾದಂಥ ಫಲಗಳು ಸಿಕ್ಕಿದಾಗ ಮನಸ್ಸಿಗೆ ಸಂತೋಷ ಇರುತ್ತೆ. ಹಾಗೆ ಅಗತ್ಯಕ್ಕೆ ನಿಮ್ಮ ಆಪ್ತ ಸ್ನೇಹಿತರೇ ಸಹಾಯಕ್ಕೆ ದೊರೀತಾರೆ. ಹಾಗಾಗಿ ಸಹಾಯ ಪಡ್ಕೊಳ್ಳಿಕ್ಕೆ ಈ ದಿನ ಯಾವ ಕ್ಷೇತ್ರಗಳಲ್ಲಿ ಅನುಕೂಲ ಇದೆ ಎಲ್ಲದರಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡುವಂಥದ್ದು ನಿಮ್ಮಿಂದ ಆಗತ್ತೆ.
ಹಾಗೆ ಈ ದಿನ ಬೆಲೆ ಬಾಳುವಂಥ ಉಡುಪುಗಳನ್ನು, ಯಾವುದೋ ಒಂದು ವಸ್ತುಗಳನ್ನು, ಸಾಮಗ್ರಿಯನ್ನು ಖರೀದಿ ಮಾಡುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಮನೆಯಲ್ಲಿ ಶಾಂತಿಯ ವಾತಾವರಣ ಇದೆ. ಇದು ನೀವು ಕಳೆದು ಹೋದಂತಹ ವಿಚಾರಗಳಾಗಲಿ ಅಥವಾ ಈ ನೆನಪಿಗೆ ಬಾರದಂತಹ ವಿಚಾರಗಳನ್ನಾಗಲಿ ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ತುಂಬ ಕಾನ್ಷಿಯಸ್ ಆಗಿಯೇ ಈ ಕಳೆದು ಹೋಗಿರುವಂಥ ವಸ್ತುಗಳನ್ನು ಈ ದಿನ ನೀವು ಹುಡುಕಬೇಕಾಗತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನೆನಪಿಗಾಗಿ ನೀವೊಂದು ಕೆಲವು ಉಡುಗೊರೆಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಅವರ ಒಂದು ವಿಚಾರದಲ್ಲಿ ಈ ದಿನ ಹೆಚ್ಚಿನ ಶ್ರದ್ಧೆಯಿಂದ ಅಷ್ಟೇ ಗೌರವದಿಂದ ನಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಸ್ತ್ರೀಯರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡ್ತೀರಿ. ಅದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರತಿಫಲವನ್ನು ಕೊಡಲಿಕ್ಕೆ ತಾಯಿಯ ಅನುಗ್ರಹ ಇದ್ದೇ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಜವಾಬ್ದಾರಿಯನ್ನು ಬಿಟ್ಟುಕೊಡಲ್ಲ. ನೀವು ಎಲ್ಲವನ್ನ ನಿಭಾಯಿಸ್ತೀರಿ, ದಬಾಯಿಸ್ತೀರಿ. ಆದರೆ ಈ ಕೆಲವೊಂದು ವಿಚಾರಗಳಲ್ಲಿ ಮನಸ್ಸಿಗೆ ಬೇಸರ ಆಗುವಂಥ ಸನ್ನಿವೇಶಗಳು ಒದಗಿ ಬರಬಹುದು. ಸ್ವಲ್ಪ ಜಾಗ್ರತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸುಖ, ಸಂತೋಷ ಅನ್ನುವಂಥದ್ದು ನಿಮಗೆ ಈ ದಿನ ಹೇರಳವಾಗಿದೆ. ಆದರೆ ಅದನ್ನು ಅನುಭವಿಸುವಂಥ ಯೋಗ ಬೇಕಾಗತ್ತೆ. ಹಾಗಾಗಿನೇ ಈ ದಿನ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆತುರದ ನಿರ್ಧಾರದಿಂದ ಆಗುವಂಥದ್ದು. ಸ್ವಲ್ಪ ನಿಧಾನವಾಗಿರಿ, ಎಲ್ಲವೂ ಯಶಸ್ವಿಯಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿ ನಿಮ್ಮ ಅನುಭವ ಇದೆ, ಅಲ್ಲಿ ನಿಮ್ಮ ವಿಶೇಷ ತಜ್ಞರಿದ್ದಾರೆ. ಹಾಗಾಗಿನೇ ಕೆಲವೊಂದು ವಿದ್ಯಮಾನಗಳಲ್ಲಿ ಅವರು ಕೊಟ್ಟಂತಹ ಸಲಹೆ ಸೂಚನೆಗಳಂತ ನಡೆದಿರುವಂಥದ್ದು ಇದೆ. ಇದು ಲಾಂಗ್ ರನ್ನಲ್ಲಿ, ಅಂದರೆ ನಿಮ್ಮ ಮುಂದಿನ ಜೀವನದ ಬದುಕಿನಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ ಇದು. ಹಾಗೆ ಈ ದಿನ ಅಗತ್ಯಕ್ಕೆ ತಕ್ಕಷ್ಟು ಕೆಲವೊಂದು ಕೆಲಸ ಕಾರ್ಯಗಳಿಂದ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಯಾವುದೇ ಒಂದು ಕ್ಷೇತ್ರದಲ್ಲೇ ಇರಿ, ಏನೇ ಕೆಲಸ ಮಾಡಿದ್ರೂ ಕೂಡ ಅಗತ್ಯಕ್ಕೆ ತಕ್ಕಷ್ಟು ಅವಕಾಶಗಳು ಸಿಗಬೇಕು ಅನ್ನುವಂಥದ್ದೇ ಈ ದಿನದ ಅಜೆಂಡಾ. ಇನ್ನು ಈ ದಿನ ಪ್ರಮುಖವಾದಂತಹ ವ್ಯಕ್ತಿಗಳ ಪರಿಚಯಗಳು ಕೂಡ ಕೂಡಿ ಬರುವಂಥದ್ದು ಕೂಡ ಇದೆ. ಎಲ್ಲೋ ಅಂಥ ವ್ಯಕ್ತಿಗಳನ್ನು ಈ ದಿನ ಪರಿಚಯ ಮಾಡಿಕೊಳ್ತೀರಿ. ಇದು ಹೆಚ್ಚಿನ ಒಂದು ನೆಮ್ಮದಿಗೆ ಕಾರಣವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಜಾಗರೂಕತೆಯಿಂದ ಆಯ್ಕೆ ಮಾಡಿಕೊಳ್ಬೇಕು. ಏಕೆಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತಪ್ಪು ದಾರಿಯನ್ನು ಹಿಡಿಸುವಂಥ ಸ್ನೇಹಿತರ ಆಯ್ಕೆ ಬಹಳ ವಿಶೇಷವಾಗಿರಲಿ. ಹಾಗೆ ಈ ದಿನ ನೆಂಟರಿಷ್ಟರ ಮಧ್ಯದ ಒಂದು ವ್ಯವಹಾರಗಳೇನಿದೆ, ಅದರಲ್ಲೂ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದರೆ ಅದನ್ನು ನಿಲ್ಲಿಸುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರವಾಸ ಮಾಡಲಿ, ಪ್ರಯಾಣ ಮಾಡಲಿ, ಅಲ್ಲಿ ಶುಭ ಲಾಭಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಅವಸರದ ತೀರ್ಮಾನಗಳಿಂದ, ಅವಸರದ ನಿರ್ಣಯಗಳಿಂದ ಹಿನ್ನಡೆ ಉಂಟಾಗಬಹುದೇ ಹೊರತು ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಒತ್ತಾಸೆಗೆ ಅಥವಾ ನಿಮ್ಮ ಒಂದು ಕಲ್ಪನೆಗೆ ಒತ್ತಾಸೆಯಾಗಿ ನಿಲ್ಲುವಂಥ ಜನ ಇದ್ದಾರೆ. ಹಾಗಾಗಿ ಈ ದಿನ ನಿಮಗೆ ಯಶಸ್ವಿ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿದ್ಯಮಾನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಇಲ್ಲಿ ಆರೋಗ್ಯದ ಬಗ್ಗೆ ಕೂಡ ತೀವ್ರ ಗಮನವನ್ನು ಹರಿಸಬೇಕು. ಒಂದು ವೇಳೆ ವೈದ್ಯರಿಗೆ ತೋರಿಸಿದರೆ ಈ ದಿನ ಔಷಧೋಪಚಾರಗಳ ಮೂಲಕ ಅದನ್ನು ಶಮನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಆಸೆಗೆ, ಪ್ರಲೋಭನೆಗಳಿಗೆ ಒಳಗಾಗಬೇಡಿ. ಕೆಲವೊಂದು ವಿಶೇಷವಾದಂತಹ ವ್ಯಕ್ತಿಗಳು ಈ ದಿನ ಬಂದು ನಿಮ್ಮನ್ನು ಹೊಗಳಿ ನಿಮ್ಮಿಂದ ಏನಾದರೂ ಒಂದು ಕಸಿದುಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ವಿವೇಕದಿಂದ ಕೂಡಿರುವಂಥ ಒಂದು ಸಂದರ್ಭ ಏನಿದೆ, ಅದು ಹೆಚ್ಚಿನ ಒಂದು ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ಕಷ್ಟಗಳಿಂದ ಪಾರಾಗಲಿಕ್ಕೆ ಈ ದಿನ ನೀವು ಶ್ರೀಮನ್ನಾರಾಯಣನ ಮೊರೆ ಹೋಗಬೇಕು, ರಾಮಚಂದ್ರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆಗ ಮಾತ್ರ ಯಶಸ್ವಿ ಜೀವನ ನಿಮ್ಮದಾಗಿರುತ್ತೆ. ಇನ್ನು ಈ ದಿನದಲ್ಲಿ ನೀವು
ಆಸ್ತಿಗಳನ್ನಾಗಲಿ ವಸ್ತುಗಳನ್ನಾಗಲಿ ಖರೀದಿ ಮಾಡುವಂಥ ಪ್ರಕ್ರಿಯೆ ಏನಾದರೂ ಇದ್ದರೆ ಅದರಲ್ಲಿ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಮುಂದುವರಿದಿ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಆಗಿರುವಂತಹ ಕೆಲವು ಬದಲಾವಣೆಗಳೇನಿದೆ ಅದಕ್ಕೆ ಹೊಂದಿಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ನೆರೆಹೊರೆಯವರಿಂದ ಈ ದಿನ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಒಂದು ಅಪಿಯರೆನ್ಸ್ ಬಗ್ಗೆ ಕೂಡ ಮಾತಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಬಹಳ ಪಾಸಿಟಿವ್ ಆಗಿ ಬಂದಿರುವಂಥ ಕೆಲವು ಬಳುವಳಿಗಳೇನಿದೆ ಅದೇ ನಿಮ್ಮ ಸ್ಟ್ರೆಂತ್. ಹಾಗಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯ ಬಹಳ ವಿಶೇಷ ರೀತಿಯಲ್ಲಿ ಪ್ರಕಟ ಆಗ್ತಾ ಇದೆ. ಒಳ್ಳೆಯದಾಗಲಿ ನಿಮಗೆ. ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.